ಕರ್ಕೊಂಡ್ ಬರ್ತೀನಿ. ಸುಲೇಖಾ, ಯಾಕಮ್ಮ? ಏನಾಯ್ತು? ನಿನ್ ಮುಖ ಯಾಕೆ ಹೀಗಾಗಿದೆ? ಯಾಕೆ ಹಾಗೆ ನೋಡ್ತಿದ್ಯಾ? ಸಮಾಧಾನ ಮಾಡ್ಕೋ ಸುರೇಖಾ, ಸಮಾಧಾನ ಮಾಡ್ಕೋ. ಏನು ಆಯ್ತು? ಅಳ್ಬೇಡ, ಅಳ್ಬೇಡ, ಏನೂ ಆಗಲ್ಲ. ಅಳ್ಬೇಡಮ್ಮ, ಅಳ್ಬೇಡ. ನೋಡು, ನಿಮ್ ಮದುವೆ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡ್ಬೇಡ. ಮದ್ವೆ ಎಲ್ಲಮ್ಮ ಆಗುತ್ತೆ. ಈಗಾಗ್ಲೇ ಮದ್ವೆ ಆಗೋಗಿದೆ. ಪ್ರಥಮ್, ಏನೋ ಆಗಿದೆ ನಿನ್ಗೆ? ಯಾಕೋ ಹೀಗೆ ಆಡ್ತಿದೀಯಾ? ಮೊದ್ಲೆಲ್ಲ ನೀನ್ ಗುಡ್ ಬೈ ಆಗಿದ್ದೆ ತಾನೆ. ಈಗ ನೋಡಿದ್ರೆ ಈ ಅಭ್ಯಾಸ ಎಲ್ಲ ನಿನ್ಗೆ ಎಲ್ಲಿಂದ ಬಂತು? ಮೊದ್ಲೇ ನಿಮ್ಮಪ್ಪ ನಿನ್ ಕಂಡ್ರೆ ಉರ್ಕೊಂಡ್ ಬೀಳ್, ಅಂತದ್ರಲ್ಲಿ ನೀನ್ ಈ ರೀತಿ ಎಲ್ಲ ಆಡ್ತೀಯ ಅಂದ್ರೆ ಉರಿಯ ಬೆಂಕಿಗೆ ತುಪ್ಪ ಸುರಿದಂಗ ಆಗಲ್ವೇನೋ? ನೀನು ಅಂದ್ರೆ ಅವ್ರ ಪಾಲಿಗೆ ಹಿಂಸೆ ಅನ್ನೋದು ಬಂದ್ಬಿಟ್ರೆ ಆಮೇಲೆ ನಾನು ಹ್ಯಾಕ್ ಜೀವನ ಮಾಡಕ್ಕಾಗುತ್ತೆ ಹೇಳೋ? ಇಷ್ಟಕ್ಕೂ ನಿನಗೆ ಏನಾಗಿದೆ? ಅವತ್ ನೋಡಿದ್ರೆ ಸುಲೇಖಾ ಕತ್ ಯಾಕೆ ಹಿಚ್ಕೋಕ್ ಹೋಗಿದ್ದೆ? ಅದೇ ರೀತಿ ಇವತ್ತು ಸುಬ್ಬು ತಾತನ್ ಕತ್ ಹಿಡ್ದಿದ್ದೆ. ಮೊದ್ಲೇ ಅವರಿಗೆ ಕೂತ್ ಜಾಗದಿಂದ ಕದ್ಲಕ್ ಆಗಲ್ಲ, ಅಂತದ್ರಲ್ಲಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನದು ಬಾಬೋ ಬೋರೋದಿ? ಅದು ನೀನ್ ಹೀಗಾಗಿರೋದಕ್ಕೆ ಕಾರಣನಾ? ಅಥವಾ ನಿನ್ನ ಅರ್ಥವಾಗ್ದು ಭಾಷೆನಾ? ಅಥವಾ ನಿನ್ ಕೋಪದ ರೂಪನಾ? ಎಲ್ಲಿ ಒಂದೊಂದೇ ಅಕ್ಷರ ಬಿಡಿಸಿ ಹೇಳು ನೋಡೋಣ. ಬಾ 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 ಬೋ 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 ಗೋ ಗೋ ಬೋ ಬೋ ರೋ ರೋ ತಿ ಬೋ ರೋ ತಿ ಬಾರೋದಿ ಬಾ ರಾ ದಿ ಪಾರೋತಿ ಅಂದ್ರೆ ಪಾರ್ವತಿನಾ? ಬಾ ರೋ ದಿ
ಶುಭ, ಕತ್ಲಲ್ಲಿ ಏನ್ ನೋಡ್ತಿದ್ಯಾ? ಕತ್ಲು ಅನ್ನೋದು ಎಷ್ಟು ಸತ್ಯ ಅಲ್ವಾ ಆದಿ? ಹಲೋ, ಸತ್ಯನ ಬೆಳಕಿಗೆ ಹೋಲಿಸ್ತಾರೆ. ನಿಜ, ಕತ್ಲನ್ನ ಕಳಿಯೋಕೆ ಬೆಳಕು ಬರುತ್ತೆ, ಆದ್ರೆ ಕತ್ಲು ಯಾವತ್ತೂ ಇರುತ್ತೆ. ಸದ್ಯಕ್ಕೆ ಇನ್ನು 2 ನಿಮಿಷದಲ್ಲಿ ನಮ್ಮೂರು ರೋಡ್ ಶುರು ಆಗುತ್ತೆ. ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೈಲ್ ಸ್ಟೋನು, ಅಲ್ಲಿಂದ ಶುರು ಆಗುತ್ತೆ ಮಲ್ಲಿಕಾಪುರಕ್ಕೆ. ಶುಭ, ಏನಾಯ್ತು? ಆದಿ ಗಾಡಿ ನಿಲ್ಸಿ. ಏನಾಯ್ತು? ಆದಿ ಪ್ಲೀಸ್ ಗಾಡಿ ನಿಲ್ಸಿ. ಶುಭ, ಏನಾಯ್ತು? ಇಲ್ಲ ಆದಿ, ತಲೆ ಎಲ್ಲ ಹಿಂದಾಗ್ತಿದೆ, ಉಸಿರು ಕಟ್ಟಾಗ್ತಿದೆ. ನೀರು ಕುಡಿ. ಕೆಲವೊಂದು ಸರ್ತಿ ಟೆನ್ಷನ್ಗೆ ಈ ರೀತಿ ಆಗುತ್ತೆ. ಅದು ಅಲ್ಲದೆ ಇಷ್ಟು ದೂರ ಜರ್ನಿ ಮಾಡಿ ಆಯಾಸ ಬೇರೆ ಆಗಿರುತ್ತಲ್ವಾ? ಸುಲೇಖಾ, ಏನಾಯ್ತು? ಯಾಕೋ ಗೊತ್ತಿಲ್ಲ ಆದಿ, ತಲೆ ಸುತ್ತಾ ಇದೆ. ಆದಿ ಗಾಡಿ ನಿಲ್ಸಿ. ಅವತ್ತು ಸುಲೇಖನ್ನ ಕರ್ಕೊಂಡು ಬಂದಾಗ್ಲೂ ಈ ಜಾಗದಲ್ಲಿ ಇದೇ ರೀತಿ ಆಯ್ತಲ್ವಾ? ಆದಿ, ಏನಾಯ್ತು? ಆದಿ, ಏನಾಯ್ತು? ಅವತ್ತು ಸುಲೇಖಾ ಜೊತೆ ಇವ್ರು ಬರ್ಬೇಕಾದ್ರೆ ಇದೇ ರೀತಿ ಆಯ್ತು. ಈ ಜಾಗದಲ್ಲಿ ಅಂಥದ್ದೇನಿದೆ? ಏಯ್ ಗುಂಗ್ರು, ರೈಟ್ ಸೈಡಲ್ಲಿರೋ ಮನೆ ಹೋಗಿ ನೋಡ. ಅದು ಹೆಂಗಣ್ಣ ಕರೆಕ್ಟಾಗಿ ಹೇಳ್ಬಿಟ್ಟೆ? ಕಂಪ್ನಿಗೆ ಹೋಗಿ ಮನೆ ಅಡ್ರೆಸ್ ಇಸ್ಕೊಂಬಂದಿಲ್ವೇನಲ್ಲ ಈ ಕೂಬೆ, ಅವನನ್ನ ಮನೆಯಿಂದ ಆಚೆ ಕರಿ. ನನ್ನ ಮಗನ ರಸ್ತೆಯಲ್ಲಿ ಕತ್ತರಿಸಿ ಅವಳನ್ನ ಎಳ್ಕೊಂಡು ಹೋಗೋಣ. ಹೋಗೋ. ಏ ಸದಾ, ಹೋಗಿ ನೋಡೋ ಗೂಬೆ ನನ್ನ ಮಗ ಏನು ಮಾಡ್ತಾವನೆ ಅಂತ. ಅಣ್ಣವ್ರೇ, ಓಯ್, ಏನಾಯ್ತು? ಅಣ್ಣ ಓಪನ್ ಆಗ್ತಿಲ್ಲ ಅಣ್ಣ. ಏ ಗೂಬೆ, ಒಳಗಡೆಯಿಂದ ಲಾಕ್ ಮಾಡಿದ್ದಾರೆ, ಅಷ್ಟು ಗೊತ್ತಾಗಲ್ವಾ? ಬಾ.
ಏನಾಯ್ತು? ಮನೆ ಬೀಗ ಹಾಕಿದೆ ಅಣ್ಣ. ಅಯ್ಯ, ನಾನು ಹೋಗಿ ಬರ್ತೀನಿ ರೀ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಈ ಎದುರುಗಡೆ ಮನೆಯಲ್ಲಿ ಆದಿ ಅಂತ ನನ್ನ ಫ್ರೆಂಡ್ ಇರ್ತಿದ್ದ, ಮನೆ ಬೀಗ ಹಾಕಿದೆ. ಅವ್ರದ್ದೇ ಮದುವೆ ಅಲ್ವಾ ಸರ್, ಅದಕ್ಕೆ ಊರಿಗೆ ಹೋಗಿದ್ದಾರೆ. ಓ, ಅದಕ್ಕೇನಾ ಅವ್ನು ಸರ್ಪ್ರೈಸ್ ಅಂತ ಇದ್ದಿದ್ದು. ನಾನು ಬರೋದು ಲೇಟ್ ಆಯ್ತು ಅಂತ ಹೊಟ್ಬಿಟ್ಟ. ಯಾವೂರು? ಮಲ್ಲಿಕಾಪುರ. ಮಲ್ಲಿಕಾಪುರದಲ್ಲಿ? ಮಲ್ಲಿಕಾಪುರದಲ್ಲಿ ದೀನನಾಥ್ ಶಾಸ್ತ್ರಿ ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಅಡ್ರೆಸ್ ಹೇಳಿ ತುಂಬ ಉಪಕಾರ ಮಾಡಿದ್ರಿ. ಸರಿ ಸರ್. ಓಕೆ. ಈಗ ನಾವೇನ್ ಮಾಡೋಣ? ಅವನು ಕೊಟ್ಟಿರೋ ಅಡ್ರೆಸ್ನಲ್ಲಿರೋನ್ನ ಇಲ್ಲ ಅನ್ಸ್ಬೇಕು. ನಡಿ. ಚಂದ್ರು, ಪ್ರಥಮ್ ಮಲಗದ್ನ? ಮಲ್ಕೊಂಡ. ಆದ್ರೆ ಈಗ ನಾವು ಜೀವನ ಪೂರ್ತಿ ಅವನ ಯೋಚನೆ ಎಲ್ಲ ಎದ್ದಿರ್ಬೇಕಾದ ಪರಿಸ್ಥಿತಿ ಬಂದಿದೆ. ಅಲ್ಲ ಚಂದ್ರು, ಅವನ್ ರೆಗ್ಯುಲರ್ ಆಗಿ ಈ ರೀತಿ ಆಡ್ತಾನ? ಆವತ್ ನೋಡಿದ್ರೆ ಸುಲೇಖ ಕತ್ ಹಿಡ್ದಿದ್ದ, ಇವತ್ತು ಸುಬ್ಬಣ್ಣಂದು. ಏನಾಯ್ತು? ಚಿಕ್ಕಪ್ಪ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಈಗ ಈ ವಿಷಯ ಮಾತಾಡ್ಬೇಕು ಅಂತಲೇ ನೀವು ಒಳಗಡೆಯಿಂದ ಇದ್ದು ಹೊರಗಡೆ ಬಂದ್ರ? ಅಲ್ಲ ಕಣೋ, ವಿಚಾರಿಸ್ದೆ. ನಿಮ್ಗದ್ ಬರೀ ವಿಚಾರಣೆ ಚಿಕ್ಕಪ್ಪ, ಆದ್ರೆ ನನಗೆ ಮತ್ತೆ ಮತ್ತೆ ಅದೇ ವಿಷಯನ ನೆನಪಿಸ್ದಾಗತ್ತೆ. ಒಂದ್ ಸ್ವಲ್ಪ ಹೊತ್ತು ಅದನ್ನೆಲ್ಲ ಮರ್ತು ನೆಮ್ಮದಿಯಾಗಿರೋಣ ಅಂತ ಆಚೆ ಬಂದೆ. ನೋಡ್ ಚಂದ್ರು, ಒಂದು ವಿಷಯನ ಮರೆಯಕ್ಕಿರೋದು ಎರಡೇ ದಾರಿ. ಒಂದು, ಆ ವಿಷಯನ ಮರೆಯಕ್ಕೆ ನಮ್ಮಲ್ಲಿ ಶಕ್ತಿನ ಬೆಳೆಸ್ಕೋಬೇಕು. ಇನ್ನೊಂದು, ಅದಕ್ಕಿಂತ ದೊಡ್ಡ ವಿಷಯ ನಮ್ಮ ಕಣ್ಣು ಮುಂದೆ ನಡಿಬೇಕು. ಆದಿ ಬಂದ. ಮಧುವಣ್ಣ, ಆದಿ ಬಂದ. ಏನು ಆದಿ ಇದು ಇಷ್ಟೊಂದು ತಡವಾಗಿ ಬರ್ತಾ ಇದೆಯಾ? ನಡಿ ನಡಿ, ಒಳಗ್ ನಡಿ. ನಾವೆಲ್ಲ ಮದುವೆಗೆ ಅಂತ ಬಂದು ಸೇರಿದ್ರೆ ಮದುವೆ ಗಂಡ ಇಲ್ದಾಗ ಆಗೋಯ್ತು. ನಿನ್ ಮೊಬೈಲ್ ಟ್ರೈ ಮಾಡಿ ಮಾಡಿ ಸಾಕಾಯ್ತಪ್ಪ. ಆ ಹಾಳಾದ ಮೊಬೈಲ್ ಬಂದ್ಮೇಲೆ ರಿಸೀವ್ ಮಾಡದೇ ಇದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಬಂದಿದ್ದನ್ನ ರಿಸೀವ್ ಮಾಡ್ಬೇಕಪ್ಪ. ನೀವು ಹೇಳಿದ್ದು ನಿಜ ಚಿಕ್ಕಪ್ಪ, ಬಂದಿದ್ದನ್ನ ರಿಸೀವ್ ಮಾಡಬೇಕು. ನಾನು ಮಧ್ಯದಲ್ಲಿ ಅಪ್ಪನಿಗೆ ಫೋನ್ ಮಾಡಿದೆ. ಅಪ್ಪ ಯಾವುದೋ ಟೆನ್ಷನ್ ಅಲ್ಲಿ ಇದ್ರು. ಆದಿ, ಇವ್ರು ಯಾರು? ಹೋ, ಪರಿಚಯ ಮಾಡಿಸೋದೇ ಮರ್ತಿದ್ದೆ. ಈಕೆ ಶುಭ. ಇವರು ನಮ್ಮಣ್ಣ ಚಂದ್ರಕಾಂತ್. ಇವರು ಬಾಲಕೃಷ್ಣ, ನಮ್ಮ ಚಿಕ್ಕಪ್ಪ. ಚೆನ್ನಾಗಿದೆ. ಒಳ್ಳೆ ಸಂಸ್ಕಾರ ಇರೋ ಹುಡುಗಿ ಅಂತ ಕಾಣುತ್ತೆ. ಇಲ್ಲಿ ಮಡಿಕೇರಿಲಿ ಆಫೀಸಲ್ಲಿ ನಿನ್ ಜೊತೆ ಕೆಲಸ ಮಾಡ್ತಾಳ? ಮದುವೆಗೆ ಬಂದಿದ್ದಾರಾ? ಇಲ್ಲ ಚಿಕ್ಕಪ್ಪ, ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಏನೋ ಏನಂತ ನೀನು? ಯಾರು ಇವರು? ನನ್ನ ಹೆಂಡತಿ. ಯಾಕ್ರೋ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಅದೇ ಪ್ರಯಾಣ ಆರಾಮಾಗಿತ್ತಾ ಅಥವಾ ಸುಸ್ತಾಯ್ತಾ? ಅಪ್ಪ ಅವನ್ಗೆ ಸುಸ್ತಾಗಿರತ್ತೆ,
ಕಾರಲ್ಲಿ ಜಮ್ ಅಂತ ಬಂದಿರ್ತಾನೆ. ಅವನಿಗೋಸ್ಕರ ಕಾದು ಕಾದು ನಮಗ್ ಸುಸ್ತಾಗಿದೆ ಅಷ್ಟೇ. ಅಣ್ಣ, ಯಾರು ಇವರು? ಆದಿ ಫ್ರೆಂಡ್. ಇಲ್ಲ ಇಲ್ಲ ಚಿಕ್ಕಪ್ಪ, ನಾನು ಆಗ್ಲೇ ಹೇಳಿದ್ದಿನ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಇವಳು ನನ್ನ ಹೆಂಡತಿ. ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಸ್ಟಾರ್ಟ್ ಮಾಡೋ ನೀನ್ ತಮಾಷೆನ. ಇವನು ಅಮೆರಿಕಾದಲ್ಲಿ ಇದ್ದು ಪ್ರಾಕ್ಟಿಕಲ್ ಜೋಕ್ ಮಾಡೋದು ಅಭ್ಯಾಸ ಆಗೋಗಿದೆ. ಇದು ಜೋಕ್ ಅಲ್ಲ ಚಿಕ್ಕಪ್ಪ, ನಿಜ. ಅಂದ್ರೆ ಇವಳು ನನ್ನ ಹೆಂಡತಿ. ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದೀನಿ. ನಿನ್ ಜೊತೆ ಕೆಲಸ ಮಾಡೋ ಹುಡುಗಿನ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಸಿಕ್ಕೋಳು. ಎಷ್ಟೋ ಪರಿಚಯ ಇದೆ ಅನ್ನೋಷ್ಟು ಹತ್ರವಾದವಳು. ಈಗ ನಾನೇನೇ ಹೇಳಿದ್ರು ಅದು ನಿಮಗೆ ವಿಚಿತ್ರ ಅನ್ಸುತ್ತೆ. ಆದ್ರೆ ನಾನು ಹೇಳ್ತಿರೋದು ನಿಜ. ಇವಳು ಶುಭ, ನನ್ನ ಹೆಂಡತಿ. ಮಡಿಕೇರಿಯಲ್ಲಿ ಒಂದು ಚಿಕ್ಕ ದೇವಸ್ಥಾನದ ಮುಂದೆ ನಮ್ಮ ಮದುವೆ ಮುಗ್ದಿದೆ. ಇನ್ನು ಎಷ್ಟೊತ್ತು ಈ ತಮಾಷೆ ಮುಂದುವರಿಯುತ್ತೆ? ಇದು ತಮಾಷೆ ಅಲ್ಲ. ಇನ್ನು ಎಷ್ಟು ಸರ್ತಿ ಹೇಳಿ, ಇವಳು ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ಹೆಂಡತಿ ಶುಭ. ಬಾಯ್, ನಿನ್ಗೆ ತಲೆ ಕೆಟ್ಟಿದ್ಯಾ ಹೇಗೆ? ನಾವೆಲ್ಲ ಸೇರೋದು ಯಾಕೆ? ನಿನ್ನ ಸುಲೇಖ ಮದ್ವೆಗೆ. ನಾಳೆ ಮದುವೆ ಇಟ್ಕೊಂಡು ಇವತ್ತು ಇನ್ನೊಂದು ಹುಡುಗಿನ ನೀನ್ ಕರ್ಕೊಂಡು ಬಂದು ಇವಳೇ ನಾನು ಹೆಂಡತಿ ಅಂದ್ರೆ ಹಾಗೋ? ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಚಿಕ್ಕಪ್ಪ. ಇಷ್ಟಕ್ಕೂ ಇರೋ ವಿಷಯ ಬಿಟ್ಟು ಬೇರೆ ವಿಷಯ ಯಾಕೆ ಹೇಳ್ಬೇಕು? ತೆಗೆದು ಬಾಸ್ತೀನಿ ನೋಡು, ನಿಜ ಹೇಳು. ನೀವು ಹೊಡೆಯೋ ಏಟು ಸತ್ಯನ ಬದಲಾಯಿಸಕ್ಕೆ ಸಾಧ್ಯನಾ ಚಿಕ್ಕಪ್ಪ? ರೀ, ಏನ್ ಹೇಳ್ತಾ ಇದ್ದಾನೆ ಇವನು? ಮಾತಾಡ್ರಿ. ಇವನ ಹತ್ರ ಏನ್ ಮಾತಾಡೋದು? ಬಾಲು, ನಿನಗೆ ನಮ್ಮ ಭಾವನೆಗಳ ಜೊತೆ ಆಡೋ ಅಧಿಕಾರ ಇಲ್ಲ. ನಿಜ ಹೇಳು, ಈ ಹುಡುಗಿ ಯಾರು? ಸತ್ಯನ ಎಷ್ಟೇ ಸರ್ತಿ ಹೇಳಿದ್ರು, ಎಲ್ಲೇ ಹೇಳಿದ್ರು ಅದು ಒಂದೇ ರೀತಿ ಸೌಂಡ್ ಮಾಡುತ್ತಪ್ಪ. ಸುಳ್ಳು ಹೇಳಿದ್ರೆ ನಾನು ನನ್ನ ಭಾವನೆಗಳ ಜೊತೆ ಆಟ ಆಡ್ದಾಗುತ್ತೆ. ನಾನು ಶುಭಾನ ಮದುವೆ ಆಗಿದ್ದೀನಿ. ಇವಳು ನನ್ನ ಹೆಂಡತಿ.